ಹೊಸಪೇಟೆ ಟನಲ್ ಇದು. ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಇದು ನೋಡಲಿಕ್ಕೆ. ಫುಲ್ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಫುಲ್ ಡಾರ್ಕ್ ಇರುತ್ತೆ. ಡ್ಯಾಮು ಇದು. ಈ ಟನಲಿಂದ ಆ ಹೋಟೆಲು 18 ಕಿಲೋಮೀಟರ್ ಇದೆ, 18 ಕಿಲೋಮೀಟರ್ಸ್. ಇದು ಟಿ.ವಿ ಡ್ಯಾಮ್ ಅಂತಂದು ತುಂಗಭದ್ರಾ, ನೀರಿಲ್ಲ ನೋಡ್ಬೋದು, ಫುಲ್ ಎಂಟಿ ಇದೆ. ನಮ್ಮ ಗಂಗಾವತಿದ ತುಂಬ ಜನ ಈ ಹೋಟೆಲಿಗೆ ಬರ್ತಾನೆ. ನಾಟ್ ಓನ್ಲಿ ಗಂಗಾವತಿ, ತುಂಬ ಫೇಮಸ್ ಇದೆ ಹೋಟೆಲು. ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇರುತ್ತೆ ಅಲ್ಲೆಲ್ಲ. ನೈಟ್ 10-10:30ವರೆಗೆ ಇರುತ್ತೆ ಅಷ್ಟೇ ಹೋಟೆಲ್. ಅದು ರಶ್ಮಿಶ್ ಅಂತ ಹೋಟೆಲ್ ಹೆಸರು. ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾನೆ. ಮುಂಚೆ ಎಲ್ಲ ವಿಂಟೇಜ್ ಟೈಪ್ ಎಲ್ಲ ಸರ್ವ್ ಮಾಡ್ತಿದ್ರು. ವಿಂಟೇಜ್ ಅಂತಂದರೆ ಹಳೆ ಕಾಲದ ಮಂಚಗಳೆಲ್ಲ ಇರುತ್ತೆ ನೋಡಿ, ವರ್ಷ ಅಂತಾರದು, ಅವೆಲ್ಲ ಇರ್ತಿತ್ತು. ಈ ಸೈಡೆಲ್ಲ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಫುಲ್ ಕೋಲ್ಡ್ ಇರುತ್ತೆ. ಡ್ಯಾಮ್ ಇರೋದ್ರಿಂದ ಡ್ಯಾಮ್ ಸುತ್ತಮುತ್ತಲೂ ಫುಲ್ ಗ್ರೀನರಿ ಇರುತ್ತೆ. ನೋಡಲಿಕ್ಕೆಲ್ಲ ಭಾರಿ ಚೆನ್ನಾಗಿರುತ್ತೆ ನಮ್ಮ ಸೈಡ್ ಪ್ಲೇಸಸ್ ಇವೆಲ್ಲ. ನಾವು ಲೋಕಲ್ ಪ್ಲೇಸಸ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಅವಾಗ ಹೋಗ್ತಿರೋದು ನಾವು ಲಂಚಿಗೆ. ನಮ್ಮ ಅಣ್ಣವ್ರದ್ದು ಒಂದು ಓನ್ ಆಟೋಮೊಬೈಲ್ಸು, ಹಾಗೆ ಒಂದು ಗ್ಯಾರೇಜ್, ಸೇಲ್ಸ್ ಆ್ಯಂಡ್ ಸರ್ವಿಸ್ ಒಂದು ಓಪನ್ ಮಾಡಿದ್ರೆ, ಒಂದು ಡಿಸ್ಟ್ರಿಬ್ಯೂಷನ್ಸ್ ತೊಗೊಂಡು. ನಮ್ಮ ಆಜಾದ್ ಅಣ್ಣವ್ರದ್ದು. ಸೊ ಅಲ್ಲಿ ಗಂಗಾವತಿಯಲ್ಲಿ ಯಾವುದೇ ಬೈಕ್ಸಿಗೆ ಯಾವುದೇ ಥರದ್ದು ಆಕ್ಸೆಸರೀಸ್ ಬೇಕಂತಂದರೆ, ಯಾವುದೇ ಥರದ ಆಕ್ಸೆಸರೀಸ್ ಬೇಕಂದರೆ ನೀವು ಅಲ್ಲಿ ಬೈ ಮಾಡ್ಬೋದು, ಸಿಗುತ್ತೆ. ಹಾಗೇನಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲ. ಎಲ್ಲ ಥರದ ಆಕ್ಸೆಸರೀಸ್ ಸಿಗುತ್ತೆ. ಮೋಟೋ ಟಾರ್ಕ್, ಕ್ರ್ಯಾಶ್ ಗಾರ್ಡ್, ಫಾಗ್ ಲ್ಯಾಂಪ್, ಹ್ಯಾಂಡಲ್ ಬಾರ್, ಎವ್ರಿಥಿಂಗ್ ಫಾರ್ ಆಲ್ ಬೈಕ್ಸ್. ಆಲ್ಮೋಸ್ಟ್ ಅವ್ರು ಗ್ಯಾರೇಜ್ ಮಾಡಿರೋದು ಸೊ ಅವ್ರ ಪ್ಯಾಷನಿಗೆ ಮಾಡ್ಕೊಂಡಿರೋದು, ಅದರಿಂದ ಇದೇನಿಲ್ಲ. ನಮ್ಮ ಓನ್ ಬೈಕ್ಸ್ ಆಯಿತು, ಅಣ್ಣವ್ರದ್ದು ಓನ್ ಬೈಕ್ಸ್ ಆಯಿತು, ಅವೆಲ್ಲ ಬೈಕ್ಸ್ ಎಲ್ಲ ಸರ್ವಿಸ್ ಮಾಡಿಸ್ಕೊತಾರೆ ಅದರಲ್ಲಿ. ಯಾವನ್ ಗುರು ಏನು ಟ್ರಾಫಿಕ್ ಜಾಮ್, ಏನೋ ಟ್ರಾಫಿಕ್ ಆಗಿದೆ. ಮುಂಚೆಲ್ಲ ಟ್ರಾಫಿಕ್ ಆಗ್ತಿದ್ರೆ, ಇತ್ತೀಚೆಗೆ ಯಾಕೋ ಟ್ರಾಫಿಕ್ ಆಗ್ತಿದೆ ಈ ಪ್ಲೇಸಲ್ಲೆಲ್ಲ. ಆಯ್ಷ್ ಹೋಗ್ಬೋದೇನೋ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತುಂಬ ಆಗ್ತಿದೆ ಈ ಥರ ಪ್ಲೇಸಸ್ಸಲ್ಲೆಲ್ಲ. ಮುಂಚೆ ಇದ್ರು ಆಗ್ತಿದ್ದಿಲ್ಲ ಟ್ರಾಫಿಕ್ಸ್, ಏನು ಆಗ್ತಿದೆ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಟ್ರಾಫಿಕ್ ಬ್ಲಾಕ್ ಆದರೆ 5-5 ಕಿಲೋಮೀಟರ್ವರೆಗೆ ಫುಲ್ ಟ್ರಾಫಿಕ್ ಇರುತ್ತೆ, ಭಾರಿ ಕಷ್ಟ. ಯಾವನೊಬ್ಬ ಮಗ ಅಡ್ಡಾಕಿರ್ತಂತ. ಇಲ್ಲಿ ಯಾವುದೇ ಥರದ ಟ್ರೈನ್ಸ್ ಇಲ್ಲ, ರೈಲ್ವೆ ಗೇಟ್ ಇಲ್ಲ, ಏನಿಲ್ಲ ಹೋಗ್ಲಿಕ್ಕೆ. ಹಾಂ, ಯಾಕೆ ಇಷ್ಟು ಟ್ರಾಫಿಕ್ ಇದೆ? ಏನೋ ಆಗಿರಬಹುದಾ, ಬಸ್ ಏನಾದರೂ ಬ್ರೇಕ್ ಡೌನ್ ಆಗಿರ್ಬೋದು. ಶಿಟ್, ಭಯಾನಕ ಆಕ್ಸಿಡೆಂಟ್ ಆಗಿದೆ. ಅವ್ನ ಬಾಡಿ ಪಾರ್ಟ್ಸ್ ಎಲ್ಲ ರೋಡಿಗೆ ಬಿದ್ದಿದೆ. ಶಿಟ್ಟು, ಪಾಪಮ್ಮ. ಭಾಳನೇ ಅಂದರೆ ಭಾಳನೇ ಹಾರಬಲ್ ಆಗಿದೆ ಆಕ್ಸಿಡೆಂಟ್ಸು.
ಆ ಗಾಡಿ ಮುಂದೆ ಫುಲ್ ಉಲ್ಟಾ ಇದೆ, ಹೆಡ್ಲೈಟ್ ಉಲ್ಟಾ ಕೆಳಗಡೆ ಇದೆ, ಆ ಬಾಡಿ ಪಾರ್ಟ್ಸ್ ಎಲ್ಲ ಹೊರಗಡೆ ಬಿದ್ದುಬಿಟ್ಟಿದ್ದಾವೆ ಪಾಪ. ಯಾವ್ದಕ್ಕೆ ಹೋಗಿ ಕೊಡ್ತಾನೋ ಏನಿಲ್ಲ. ನಮ್ಮ ಸೈಡಲ್ಲ ಬೈಕ್ಸಿಂದ ಯಾವುದೇ ಥರದ ಗೇರ್ಸ್ ಎಲ್ಲ ಹಾಕೊಳ್ಳಲ್ಲ, ಹೆಲ್ಮೆಟ್ಸ್ ಆಯಿತು ಸೇಫ್ಟಿ ಗೇರ್ಸ್ ಇರಲಾರ್ದೇನ ಬೈಕ್ನ ಹೇಗೆ ಬೇಕಾಗಿ ರೈಡ್ ಮಾಡ್ತಾರೆ. ಅವೇರ್ನೆಸ್ ಮೂಡಿಸ್ಬೇಕು ನಮ್ಮ ಈ ಸೈಡ್ ವಿಭಾಗದಲ್ಲೆಲ್ಲ. ಪಾಪ ಎಷ್ಟೋ ಜನ ಅದರಿಂದ ತೀರ್ಕೊಂಡಿರ್ತಾರೆ. ಬಟ್ ಈ ಆಕ್ಸಿಡೆಂಟ್ ಆಗಿದ್ದು ಮಾತ್ರ ಸಿವಿಯರ್ ಆಕ್ಸಿಡೆಂಟ್ ಆಗಿದ್ದು. ಯಾಕಂದರೆ ಆ ರೋಡಲ್ಲೆಲ್ಲ ಅವ್ನ ಬಾಡಿದು ಪಾರ್ಟ್ಸ್ ಏನಿದೆ ನೋಡಿ ಅದೆಲ್ಲ ರೋಡಿಗೆಲ್ಲ ಬಿದ್ದುಬಿಟ್ಟಿದೆ. ಅದು ಭಾಳ ಅಂದರೆ ಭಾಳ ಟೆರರ್ ಆಗಿದೆ ಆಕ್ಸಿಡೆಂಟ್ ಮಾತ್ರ. ಬಟ್ ಯಾವ್ದು ಕೊಡ್ದಂಗೆ ಗೊತ್ತಿಲ್ಲ. ಒಂದು ಕ್ಯಾಪ್ಷನ್ ಇದೆ, ಮಷಿನ್ ಡೋಂಟ್ ಹ್ಯಾವ್ ಬ್ರೈನ್, ಯೂಸ್ ಯುವರ್ ಓನ್. ಮಷಿನ್ ಹೇಗೆ ಹೊಡ್ತೀರೋ ಆ ಥರ ಹೋಗುತ್ತೆ. ಬಟ್ ನಿಮ್ಮದು ಆ ಮೆಚುರಿಟಿ ಏನೇನಂತ ಇರುತ್ತೆ ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ರೈಡ್ ಮಾಡ್ಬೇಕಾದ್ರೆ ಟೆಂಪ್ಟ್ ಆಗಬಾರ್ದು, ರ್ಯಾಶಾಗೆಲ್ಲ ರೈಡ್ ಮಾಡಬಾರ್ದು. ಯಾರಾದರೂ ಫಾಸ್ಟಾಗಿ ಹೋಗ್ತಿದ್ರೆ ಅವರು ಓವರ್ಟೇಕ್ ಮಾಡೋಕೆ ಹೋಗ್ತಾರೆ ಬೈಕ್ ತಗೊಂಡು. ಆ ಥರದಾಗೆ ಆಕ್ಸಿಡೆಂಟ್ಸ್ ಎಲ್ಲ ಆಗೋದು. ಟೆಂಪ್ಟ್ ಆಗಬಾರ್ದು ರೈಡ್ ಮಾಡ್ಬೇಕಾದ್ರೆ. ಕಾಮಾಗಿ ರೈಡ್ ಮಾಡ್ಕೊಂತ ಹೋದ್ರೆ ಸೇಫಾಗಿರ್ತಾರ. ಹೇಗೆ ಬೇಕಾದ್ರೆ ರ್ಯಾಶಾಗಿ ರೈಡ್ ಮಾಡಿದ್ರೆ ಹೇಗೆ ಪಾಪ ಅವ್ನು ಉಳಿದಿರೋದೇ ಡೌಟ್ ಇದೆ. ಆ ಆ್ಯಕ್ಸಿಡೆಂಟ್ ನೋಡಿದ್ರೆ ಆ ಥರ ಆಗಿದೆ ಆ್ಯಕ್ಸಿಡೆಂಟ್. ಅದು ಅಂದ್ರೆ ತುಂಬ ಬೇಜಾರಾಗುತ್ತೆ. ಹಣ ಬರ ಹೋಗ್ಬೇಕಂತ ಬಂದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಹಾಗಂತ ತಂದು ನಾವೇ ಹುಡ್ಕೊಂಡು ಹೋಗ್ಬಾರ್ದು. ಅಂದರೆ ಸ್ಮಾಲ್ ಬೈಕ್ಸ್ ಎಲ್ಲ ರೋಡ್ ಟ್ರಿಪ್ಸ್ ಎಲ್ಲ ಅಷ್ಟಿರಲ್ಲ. ಮೈಲೇಜ್ ಪರ್ಪಸ್ಗೆ ಆ ಗಾಡಿನ ಬಿಟ್ಟಿರ್ತಾನೆ ನಿಮಗೆ. ಮೈಲೇಜ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಬೇಕು. ಆ ಬೈಕ್ಸಲ್ಲೆಲ್ಲ ಹೈ ಸ್ಪೀಡ್ಸ್ ಆಯಿತು, ಆ ಬ್ರೇಕಿಂಗ್ಸ್ ಆಯಿತು, ಆ ಟೈರು, ರೋಡ್ ಗ್ರಿಪ್ಸು, ಯಾವ್ದು ಏನೇನಿರಲ್ಲ ಆ ಗಾಡಿಯಲ್ಲಿ. ಭಾಳ ಕೇರ್ಫುಲ್ಲಾಗಿ ರೈಡ್ ಮಾಡೋದು. 1 ಸೆಕೆಂಡ್ ಹ್ಯಾಮರ್ ಇದ್ರೆ ಲೈಫೇ ಹೋಗುತ್ತೆ ನಿಮ್ಮದು. ನಮ್ಮ ಜನ ಯಾವಾಗ ಇದು ಮಾಡ್ತಾರೋ ಯಾವಾಗಿಲ್ಲ. ನಮ್ಮ ಸೈಡೆಲ್ಲ ಹೆಲ್ಮೆಟ್ ಎಲ್ಲ ಹಾಕೋದೇ ಇಲ್ಲ ಬೈಕ್ ರೈಡ್ ಮಾಡ್ಬೇಕಂದ್ರೆ. ಮಸ್ಟ್ ಆ್ಯಂಡ್ ಶುಡ್ ವಿಯರ್ ಮಾಡಲೇಬೇಕು. ಹೋಟೆಲ್ ಇಲ್ಲಿಂದ ಏನೋ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಹೋಟೆಲ್ ಹೆಸರು ಡಶ್ಮೇಶ್ ಪಂಜಾಬಿ ಹೋಟೆಲ್. ವೆಜ್ ನಾನ್ ವೆಜ್ ಎಲ್ಲನೂ ಸಿಗುತ್ತೆ ಈ ಹೋಟೆಲಲ್ಲಿ. ಈ ಹೋಟೆಲ್ಗೆ ನಾವು ಫ್ರೆಂಡ್ಸ್ ಎಲ್ಲ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ ನಾವೆಲ್ಲ. ಏನೋ ಮನೋರು ಮುಂದೆ ಬಿಟ್ರಾ ಹೇಗೆ? ಮುಂದೆ ಬಿಟ್ಟಿದ್ದಂಗೆ ರೆಡಿ ಅವರು. ಇದೇ ಹೋಟೆಲ್ ನೋಡಿ. ದಿಸ್ ಈಸ್ ಒನ್ ಆಫ್ ಹಾಟ್ಸ್ಪಾಟ್ ಹೋಟೆಲ್. 100% ಶೋರ್ ನಮ್ಮ ಅಣ್ಣವ್ರ ಗಾಡಿ ತಗೊಂಡು ಹಾಗೆ ಮುಂದೆ ಹೋಗ್ಬಿಟ್ಟಿದಾರ. ರಿಟರ್ನ್ ಬರ್ಸ್ಕೊಂಡು ಬರ್ತಾರೆ ಅವರು. R15 ಇದು ಇಷ್ಟು ವೆಯ್ಟ್ ಇದ್ರು ರನ್ನಿಂಗಲ್ಲಿ ವೆಯ್ಟ್ ಫೀಲ್ ಆಗಲ್ಲ ಅಣ್ಣ ಗಾಡಿದು. ಏನು ನೆನ್ನಾಗಲ್ಲ ಅಣ್ಣ ಇದು. ಅಣ್ಣ ಊಟ ಮಾಡ್ಕೊಂಡು ನಾವೆಲ್ಲ ಹೊಡ್ತಿರೋದು ಇವಾಗ. ಊಟ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಬಟ್ ಏನಂದ್ರೆ ಊಟ ಆದ ನಂತರ ಬೈಕ್ ರೈಡ್ ಮಾಡಲಿಕ್ಕೆ ಹೊರಡಿದ್ದೆ. ಇದು ಅಲ್ಲೇ ಕುಂದ್ರೋಣ ಅನಿಸಿದ್ದೆ. ಅಣ್ಣ
ಇರೋದ್ರಿಂದ ಸ್ವಲ್ಪ ಹ್ಯೂಮಿಡ್ ಇದೆ ಕ್ಲೈಮೇಟ್. ಎಷ್ಟೊಂದು ಚೆನ್ನಾಗಿದೆ ನೋಡಿ, ಇದೆ ಪ್ಲೇಸ್ ಎಲ್ಲ ಗ್ರೀನ್ರಿ ಎಲ್ಲ ಎಕ್ಸ್ಟ್ರಾರ್ಡಿನರಿ ಇದೆ. ಏನೋ ಮಳೆಗಾಲದಲ್ಲೆಲ್ಲ ಭಾರಿ ಚೆನ್ನಾಗಿರುತ್ತೆ ಅದು. ಇವಾಗ ಮಳೆಗಾಲ ಸ್ಟಾರ್ಟಿಂಗಲ್ಲೇ ಈ ಥರ ಇರೋದಿಲ್ಲ, ಮಳೆಗಾಲದಲ್ಲಿ ಇನ್ನೂ ಭಾರಿ ಚೆನ್ನಾಗಿರುತ್ತೆ. ಇದರ ಸಂಡೇ ಒನ್ಸ್ ರೈಡ್ ಬಂದ್ರೆ ವೀಕೆಂಡ್ಸ್ ಎಲ್ಲ ಆಯಿತು ಅದು ಸಂಡೇ ಒಂಥರ ಮಜಾ ಬರುತ್ತೆ. ಮಜಾ ಮೀನ್ಸ್ ಫನ್. ಬೈಕರ್ಸ್ಗೆ ಬೈಕ್ ಮೇಲೆ ರೈಡ್ ಮಾಡಲಿಕ್ಕೆ ಒಂಥರ ಮಜಾ ಇದೆ. ಇದು ಡ್ಯಾಮ್ ನೋಡಿ, ಇದೆ. ಎಲ್ಲರೂ ಬೈಕ್ ತಗೊಂಡು ಇವತ್ತು ಸ್ಪೋರ್ಟ್ಸ್ ಮಾಡೆಲ್ ಇದೆ ಎಲ್ಲ ಕಡೆ. ನಮ್ಮ ಅಣ್ಣನಿಗೆ ಗಾಡಿ ಭಾರಿ ಸೆಟ್ ಆಗ್ಬಿಟ್ಟದ. ಒಳ್ಳೆ ಸ್ಕೂಟಿ ಹೊಡೆದಾಗ ಕೊಟ್ಟಿದ್ದೆ ನಾ ಗಾಡಿನ. 240 ಕಾರ್ಪೊರೇಟ್ ಇದೆ ಅದು, ಅಲ್ಲಿ DRK ಸ್ಪೀಡ್ ಇದೆ ಗಾಡಿ. ಇವತ್ತಿನ ರೈಡ್ ಮುಗಿತಾ ಬಂತು. ಇದನ್ನ ರೈಡ್ ಅಪ್ ಆ್ಯಂಡ್ ಡೌನ್ ಬಂದು 140 ಕಿಲೋಮೀಟರ್ ಆಗಿರೋದು. 3 ರೈಡರ್ಸ್ ಹೋಗಿರೋದು. ಅಪ್ ಆ್ಯಂಡ್ ಡೌನ್ 140 ಕಿಲೋಮೀಟರ್. ಆ ಹೋಟೆಲ್ ಬರೋದು ಮರೇನಹಳ್ಳಿ ಹತ್ರ. ನಮ್ಮ ಗಂಗಾವತಿಯಿಂದ ಹೋಟೆಲ್ಗೆ 70 ಕಿಲೋಮೀಟರ್ ಆಗುತ್ತೆ. ತುಂಬಾ ಚೆನ್ನಾಗಿ ರೈಡ್ನ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೊ ಎಲ್ಲ ಬೈಕ್ಸು ಹೈಯರ್ CC ಇಂಜಿನ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಕ್ರೂಸ್ ಸ್ಪೀಡ್ಸ್ ಎಲ್ಲ ಎಲ್ಲರೂ ನಾರ್ಮಲಾಗಿ 120 140 ಎಲ್ಲ ಹೊಡೆದಿರೋದು. ಹಾಗಾಗಿ ಬೇಗ ಬಂದಿರೋದು ನಾವು ಅಲ್ಲಿಂದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ. ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟವಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಇದು ಸ್ಟಾರ್ಟಿಂಗ್ ಮಾತ್ರ ಇರೋದಿದು ಯೂಟ್ಯೂಬ್ ಚಾನಲ್, ರೀಸೆಂಟಾಗಿ ನಾವು ಮಾಡಿರೋದು. ರೆಸ್ಪಾನ್ಸ್ನು ಚೆನ್ನಾಗಿದೆ. ಏನೋ ಸ್ಪೆಷಲ್ ಏನಂದ್ರೆ ಆ್ಯಕ್ಚುಲಿ ಆ ಹೋಟೆಲ್ಗೆ ಹೋದಾಗ ಒಂದು ಫ್ಯಾಮಿಲಿ ಬಂದಿತ್ತು. ಅವೆಲ್ಲ ನಮ್ಮ ಬೈಕರ್ಸ್ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಅಷ್ಟು ಖುಷಿಯಾಗಿದ್ರು. ಏನೋ ಒಂಥರ ಮಜಾ ಅವೆಲ್ಲ. ನಮ್ಮಣ್ಣ ರೈಡ್ ಮಾಡ್ತಿದ್ದಾರೆ ನೋಡಿ, ಹಿಮಾಲಯನ್ 450. ಹೆಲ್ಮೆಟ್ ಬಂದು ಏರೋ ಹೆಲ್ಮೆಟು. ಆ ಹೆಲ್ಮೆಟ್ ಪ್ರೈಸ್ 60,000 ಅದು. ಫುಲ್ಲಿ ಕಾರ್ಬನ್ ಫೈಬರ್ ಬಾಡಿ ಹೆಲ್ಮೆಟ್ಸ್ ಅದು. ಹೆವಿ ಎಕ್ಸ್ಪೆನ್ಸಿವ್ ಹೆಲ್ಮೆಟ್. ಇದೇ ಹೆಲ್ಮೆಟ್ ನೋಡಿ, ಏರೋ ಹೆವಿ ಎಕ್ಸ್ಪೆನ್ಸಿವ್ ಇದು. ಆ ಹೆಲ್ಮೆಟ್ ಪ್ರೈಸ್ಗೆ ಒಂದು ಗಾಡಿನೇ ಬಂದ್ಬಿಡುತ್ತೆ ಯಾವುದಾದ್ರು. ಓಕೆ ಫ್ರೆಂಡ್ಸ್, ಸಿಗೋಣಂತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಯಾರಿಗೂ ಲೈಕ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು JP ದ ಬೈಕರ್ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ID ಈಸ್ ಅಲಾನ್ ರೈಡರ್ 650 ಅಂತೆ. ಕಮ್ಮಿಂಗ್ ವೀಕಲ್ಲಿ ಒಂದು ವಿಂಟೇಜ್ ಬೈಕ್ಸ್ ಕಲೆಕ್ಷನ್ ಮಾಡಿರೋಂಥ ಒಬ್ಬರು ಪರ್ಸನ್ಸ್ ಇದ್ದಾರೆ. ಅವ್ರ ಹತ್ರ ಆಲ್ಮೋಸ್ಟ್ ಏನಂದ್ರೆ ಒಂದು ಮೋರ್ ದ್ಯಾನ್ 20 ಬೈಕ್ಸ್ ಇದೆ. ವಿಂಟೇಜ್ ಕಲೆಕ್ಷನ್ಸ್, ಆಲ್ ವಿಂಟೇಜ್ ಕಲೆಕ್ಷನ್ಸ್. ಆಲ್ಮೋಸ್ಟ್ ಇಸ್ ಲೈಕ್ 1960 1965 ಮಾಡಲ್ಸ್. ಮೋಸ್ಟ್ ಪ್ರಾಬಬ್ಲಿ ಈ ವೀಕಲ್ಲಿ ಈ ಬೈಕ್ಸ್ ಎಲ್ಲ ಒಂದು ರಿವ್ಯೂ ಮಾಡ್ತೀನಿ ಅಂತ. ಅವ್ರ ಕಡೆಯಿಂದ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಕ್ ಕೊಟ್ಟಿದ್ದಾರೆ ಶೆಡ್ಯೂಲು. ಸೊ ಅವರು ತುಂಬ ಪ್ಯಾಷನೇಟ್ ಇದ್ದಾರೆ. 20 ಬೈಕ್ಸ್ ಇಡೋದಂದ್ರೆ ಮಜಾಗೆ ಅಲ್ಲ. ಎಲ್ಲ ವಿಂಟೇಜ್ ಬೈಕ್ಸ್ ಅಲ್ಲಿ ಡಿಪೆಂಡ್ ಮೇಂಟೈನ್ ಮಾಡಿದ್ದಾರೆ. ಒಬ್ಬರೇ ಮತ್ತೆ ಮೇಂಟೈನ್ ಮಾಡಿರೋದಲ್ಲ.